ಹಲೋ, ಹರೇ ಕೃಷ್ಣ. ಹೇಗಿದ್ದೀರಲ್ಲ? ಹೌ ಆರ್ ಯು ಆಲ್? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಒಂದು ವೆಜಿಟೇಬಲ್ ಪುಲಾವ್ ರೆಸಿಪಿ ಮಾಡೋ ಅಂತಿದ್ದೀನಿ. ಸೊ ಸಿಂಪಲ್ ಆಗಿದೆ, ಅದು ಟೇಸ್ಟಿಯಾಗಿ ಇರುತ್ತೆ. ಸೊ ನಾನು ಯಾವಾಗಲೂ ಹೀಗೆ ಮಾಡೋದು. ಸೊ ನೀವು ಒಂದ್ಸರಿ ಟ್ರೈ ಮಾಡಿ. ನಾನೀಗ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಹೇಗೆ ಮಾಡೋದು ಅಂತ. ಜಸ್ಟ್ ಟ್ರೈ ಮಾಡಿ ನೀವು. ಸೊ ನಾನು ವ್ಲಾಗ್ ಮಿಡ್ಲಲ್ಲಿ ಒಂದೊಂದು ಸಾರಿ ಹೀಗೆ ಏನಾದರೂ ಒಂದು ರೆಸಿಪೀಸ್ ಇದ್ದರೆ ಹಾಕ್ತಾ ಇರ್ತೀನಿ ನಾನು. ಸೊ ಇವತ್ತು ನಾನು ವೆಜಿಟೇಬಲ್ ಪುಲಾವ್ ರೆಸಿಪಿ ಮಾಡ್ತಾ ಇದ್ದೀನಿ. ಓಕೆ, ಟ್ರೈ ಮಾಡಿ. ಸಿಂಪಲ್ ಆಗಿದೆ, ಟ್ರೈ ಮಾಡಿದ ಮೇಲೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಅಲ್ಲೇ ಸೇ ಸಬ್ಸ್ಕ್ರೈಬ್. ಇಲ್ಲಿ ನಾನು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಕಟ್ಟು ಪುದೀನ ಸೊಪ್ಪು ತಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡ್ಬಿಟ್ಟು ಈ ಕೊತ್ತಂಬರಿ ಸೊಪ್ಪು ಮತ್ತು ಮಿಂಟ್ ಸೊಪ್ಪು ತೊಳೆದಿಟ್ಕೊಂಡಿದ್ದೀವಲ್ಲ ಅದನ್ನು ಮಿಕ್ಸಿಯಲ್ಲಿ ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ನಾನು 4 ಗ್ರೀನ್ ಚಿಲ್ಲಿ ತಗೊಂಡಿದ್ದೀನಿ. ಆಮೇಲೆ ಒಂದು ಫುಲ್ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಒಂದು ಸಣ್ಣ ಪೀಸ್ ಜಿಂಜರ್ ತಗೊಂಡಿದ್ದೀನಿ. ಇಲ್ಲಿ ಸಿನಮನ್, ಕ್ಲೌಸ್ ಎಲ್ಲ ಇದೆ. ಆಮೇಲೆ ಒಂದು ಸ್ವಲ್ಪ ಕೊಕೊನಟ್ ತಗೊಂಡಿದ್ದೀನಿ. ಸೊ ಅದನ್ನೆಲ್ಲ ಈಗ ನಾವು ಮಿಕ್ಸಿಯೊಳಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಹಾಕುವ ಎಲ್ಲ ಮಿಕ್ಸಿಯೊಳಗೆ. ಇದನ್ನೆಲ್ಲ ಈಗ ನಾವು ಗ್ರೈಂಡ್ ಮಾಡ್ಕೋಬೇಕು. ಮಾತ್ರ ನನಗೆ ಹಾಫ್ ಆನಿಯನ್ ಹಾಕಲಿಕ್ಕೆ ಮತ್ತೋಗಿದ್ದಾಗ ಆಮೇಲೆ ಹಾಕ್ಕೊಂಡು ನಾನು ಗ್ರೈಂಡ್ ಮಾಡಿಕೊಂಡೆ. ಈಗ ನಾನು ವೆಜಿಟೇಬಲ್ಸ್ ಏನೆಲ್ಲ ತಗೊಂಡಿದ್ದೀನಿ ಹೇಳ್ತೀನಿ. ಮೊದಲಿಗೆ ನಾನಲ್ಲಿ ಪೊಟ್ಯಾಟೊ ತಗೊಂಡಿದ್ದೀನಿ, ಬಟಾಟೆ ಅದು 2 ತಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಕ್ಯಾರೆಟ್ ಅರ್ಧ ತಗೊಂಡಿದ್ದೀನಿ. ಆಮೇಲೆ ಒಂದು 10-12 ಬೀನ್ಸ್. ಆಮೇಲೆ ಒಂದು ಅರ್ಧ ಕಪ್ ಬಟಾಣಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ, ಯಾಕೆಂದರೆ ನನಗೆ ಇಷ್ಟ ಅಂತ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಇದೆಲ್ಲ ರೆಡಿ ಮಾಡಿ ಸೈಡಲ್ಲಿ ಇಟ್ಕೋಬೇಕು. ಇದು ಸೋಯಾ ಚಂಕ್ಸ್ ಸ್ವಲ್ಪ ಹಾಕಿದರೆ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ನೀರಲ್ಲಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಇಲ್ಲಿ 2 ಕಪ್ ರೈಸ್ ಇದೆ. ಇದೆಲ್ಲ ನಾವು ರೆಡಿ ಮಾಡಿಕೊಂಡು ಸೈಡಲ್ಲಿ ಇಟ್ಕೋಬೇಕು. ಇದು ಒಗ್ಗರಣೆಗೆ ಸ್ವಲ್ಪ ಬಡೆ ಸೊಪ್ಪು ತಗೊಂಡಿದ್ದೀನಿ. ಆಮೇಲೆ ಒಂದು ಆನಿಯನ್ ತಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಗರಂ ಮಸಾಲ, ಇಲ್ಲಿ ಸ್ಟಾರ್ ಮತ್ತು ಬೇ ಲೀಫ್ ತಗೊಂಡಿದ್ದೀನಿ. ಮೊದಲಿಗೆ ನಾವು ಕುಕ್ಕರ್ ಇಟ್ಕೊಂಡು ನಾನೊಂದು 2-3 ಸ್ಪೂನ್ ಕೊಕೊನಟ್ ಆಯಿಲ್ ಹಾಕ್ತಾ ಇದ್ದೀನಿ. ನಾನು ಕೊಕೊನಟ್ ಆಯಿಲಿಗೆ ಮತ್ತು 1-2 ಸ್ಪೂನು ಗೀ ಕೂಡ ಹಾಕ್ತಾ ಇದ್ದೀನಿ. ಇಲ್ಲಿಗ 2 ಸ್ಪೂನು ನಾನು ಗೀ ಹಾಕ್ತಾ ಇದ್ದೀನಿ. ಅದು ಸ್ವಲ್ಪ ಲೈಟಾಗಿ ಬಿಸಿ ಆಗಬೇಕು. ಆಮೇಲೆ ಒಗ್ಗರಣೆಗೆ ಅಂತ ಇಟ್ಟಂತಹ ಆನಿಯನ್ ಕಟ್ ಮಾಡಿದ್ದೆಲ್ಲ ಅದನ್ನು ಹಾಕ್ಕೋಬೇಕು. ಅದು ಹಾಕಿ ಸ್ವಲ್ಪ ಅದು ಬ್ರೌನಿಷ್ ಆಗೋ ತನಕ ನೀವು ಅದನ್ನ ತಿರುಗಿಸ್ಬೇಕು. ಈಗ ಆನಿಯನ್ ಕಾಯ್ತಾ ಇದೆ, ಹಾಗೆ ಅದು ಬ್ರೌನಿಷ್ ಆಗೋ ತನಕ ಸ್ವಲ್ಪ ಅದನ್ನ ತಿರುಗಿಸ್ತಾ ಇರಿ. ಬ್ರೌನಿಷ್ ಆದ ನಂತರ ಉಳಿದ ಗರಂ ಮಸಾಲೆ ಏನಿರುತ್ತೆ ಅಲ್ಲ, ನಾನು ತಗೊಂಡಿದ್ದೆ ಬೇ ಲೀಫು, ಫೆನಲ್ ಸೀಡ್ಸ್ ಎಲ್ಲ, ಅದನ್ನೆಲ್ಲ ಹಾಕಿ ಮತ್ತೆ ಸ್ವಲ್ಪ ಬಿಸಿ ಮಾಡಿಕೊಳ್ಳಿ. ಆಮೇಲೆ ನಾನು ಗ್ರೈಂಡ್ ಮಾಡಿಟ್ಟಂತಹ ಪೇಸ್ಟ್ ಇದೆಲ್ಲ, ಇದು ಸ್ವಲ್ಪ ಬಿಸಿ ಆದ ನಂತರ ಗ್ರೈಂಡ್ ಮಾಡಿದ ಪೇಸ್ಟನ್ನು ಹಾಕ್ಕೋಬೇಕು. ಹಾಕಿ ತಿರುಗಿಸಿ. ಅದು ಹಸಿ ಸ್ಮೆಲ್ ಇರ್ತದೆ, ಆ ಹಸಿ ಸ್ಮೆಲ್ಲು ಹೋಗಬೇಕು. ಈಗ ಇದರದ್ದು ಹಸಿ ಸ್ಮೆಲ್ ಇತ್ತಲ್ಲ ಅದು ಹೋಯಿತು. ಅದು ಹೋದ ನಂತರ ನಾನು ಈಗ ತರಕಾರಿಯನ್ನೆಲ್ಲ ಹಚ್ಕೊಂಡಿದ್ದೆ ಅದನ್ನೆಲ್ಲ ಹಾಕ್ತಾ ಇದ್ದೀನಿ. ಈಗ ಅದನ್ನ ಹಾಕಿ 1-2-3 ರೌಂಡ್ ಹೀಗೆ ತಿರುಗಿಸ್ಬೇಕು. ಅದೊಳ್ಳೆ ಅದ್ರ ಜೊತೆ ಮಿಕ್ಸ್ ಆಗಬೇಕು ಪೇಸ್ಟ್ ಜೊತೆ. ಆಮೇಲೆ ನಾನು ಇಲ್ಲಿ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನನಗೆ ಮೊದಲು 2 ಗ್ಲಾಸ್ ನೀರು ಹಾಕುವಾಗ ವೀಡಿಯೋ ತೆಗಿಲಿಕ್ಕೆ ಮತ್ತೋಯ್ತು. ಒಟ್ಟಿಗೆ ನಾನು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಿದ್ದೀನಿ. ಆಮೇಲೆ ಒಂದು ಅರ್ಧ ಲಿಂಬೆಯನ್ನು ಹಿಂಡ್ಕೊಳ್ಳಿ ನೀವು. ಆಮೇಲೆ ನಾನು ಅಲ್ಲಿ ಸೋಯಾ ಚಂಕ್ಸ್ ಏನು ಬೇಯಿಸಿಟ್ಟಿದ್ದಲ್ಲ ಅದನ್ನ ಸ್ಕ್ವೀಸ್ ಮಾಡಿಕೊಂಡು ಈ ತರಕಾರಿ ಜೊತೆ ಹಾಕಿ ಆಮೇಲೆ ನಾನು 2 ಗ್ಲಾಸ್ ಸೋಕ್ ಮಾಡಿ ಇಟ್ಕೊಂಡಂತಹ ಅಕ್ಕಿಯನ್ನು ಹಾಕಬೇಕು.
ಇದೆಲ್ಲ ಹಾಕಿ ಉಪ್ಪೆಲ್ಲ ನೋಡಿ ಚೆನ್ನಾಗಿ ತಿರುಗಿಸಿ ಈಗ ನಾನು ಕುಕ್ಕರ್ ಮುಚ್ಚಳ ಹಾಕಿ ಕ್ಲೋಸ್ ಮಾಡಿ 2 ವಿಸಿಲ್ ತೆಗೆದೆ. 2 ವಿಸಿಲ್ ತೆಗೆದ ನಂತರ ಆಮೇಲೆ ನೋಡಿ ಹೀಗೆ ನನ್ನ ಪಲಾವ್ ರೆಡಿಯಾಗಿದೆ. ವೆಜಿಟೇಬಲ್ ಪಲಾವ್ ಈಸ್ ರೆಡಿ. ಯಮ್ಮಿ ಯಮ್ಮಿ ಇದೆ. ಬನ್ನಿ ಬನ್ನಿ ತಿನ್ನೋಣ.